ಬನ್ನಿ ಇವತ್ತು ಬೆಂಗಳೂರಿನಲ್ಲೇ ನಡೆದ ಒಂದು ನಿಜವಾದ ಘಟನೆಯನ್ನ ಕೇಳೋಣ. ಇದನ್ನ ನಮ್ಗೆ ಕಳಿಸ್ಕೊಟ್ಟಿರೋದು ನಮ್ಮ ವೀಕ್ಷಕರಾದ ನಿತಿನ್. ಇದು ಅವರ ಜೊತೆ ನಡೆದಿದ್ದು. ಕೇಳೋಕೆ ರೆಡಿಯಾಗಿ ನೋಡಿ, ಈ ಕಥೆಯನ್ನ ಕೇಳುವಾಗ ನೀವು ಏನನ್ನು ನೋಡ್ಬೇಕಂತ ಇಲ್ಲ. ಸುಮ್ನೆ ಕಣ್ಮುಚ್ಕೊಂಡು ನಾನ್ ಹೇಳೋದನ್ನ ಕೇಳ್ತಾ ಇದ್ರಿ ಸಾಕು. ಆ ದೃಶ್ಯಗಳೆಲ್ಲ ನಿಮ್ಮ ಕಣ್ಮುಂದೆನೆ ಬರುತ್ತೆ. ಬನ್ನಿ ಈ ಅನುಭವದಲ್ಲಿ ಜೊತೆಯಾಗಿ ಸಾಗೋಣ. ಸೊ ಈ ಕಥೆಯ ಹೀರೋ ಹೆಸರು ನಿತಿನ್. ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ. ಅವರ ತಂದೆ ಒಂದು ಸಾಧಾರಣ ಕೆಲಸ ಮಾಡ್ತಿದ್ರೆ, ಅವರ ತಾಯಿ ಒಂದು ಲೋಕಲ್ ಕ್ರಿಶ್ಚಿಯನ್ ಶಾಲೆಯಲ್ಲಿ ಟೀಚರ್ ಆಗಿದ್ರು. ಆದರೆ ಆ ಶಾಲೆಯಲ್ಲಿ ಅವರ ಕೆಲಸ ಅಷ್ಟು ಸುಲಭವಾಗಿರ್ಲಿಲ್ಲ. ಯಾಕಂದ್ರೆ ನಿತಿನ್ ಅವ್ರ ತಾಯಿ ಹಿಂದೂ. ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು ಒಂದು ಕ್ರಿಶ್ಚಿಯನ್ ಶಾಲೆಯಲ್ಲಿ. ಅಲ್ಲಿ ಅವರಿಗೆ ಒಂದು ರೀತಿ ಟಾರ್ಗೆಟ್ ಮಾಡ್ತಿದ್ರು ಅಂತಾನೆ ಹೇಳ್ಬಹುದು. ಬೇರೆ ಧರ್ಮದ ಶಿಕ್ಷಕರು ಅಂದ್ರೆ ಮ್ಯಾನೇಜ್ಮೆಂಟ್ನವರಿಗೆ ಒಂದು ಕಣ್ಣು ಜಾಸ್ತಿ. ಆದ್ರೂ ಅವರೆಲ್ಲವನ್ನು ಸಹಿಸಿಕೊಂಡು ಕೆಲಸ ಮಾಡ್ತಿದ್ರು. ಅಷ್ಟೇ ಅಲ್ಲ, ಆ ಶಾಲೆಗೆ ಒಂದು ಕರಾಳ ಹಿನ್ನೆಲೆಯೂ ಇತ್ತು. ತುಂಬಾ ವರ್ಷಗಳ ಹಿಂದೆ ಅಲ್ಲೊಬ್ಳು ವಿದ್ಯಾರ್ಥಿನಿ ತುಂಬಾನೇ ನಿಗೂಢವಾಗಿ ಸತ್ತೋಗಿದ್ಲು. ಆದ್ರೆ ಕಾಲ ಕಳೆದಂತೆ ಹೊಸ ಸ್ಟಾಫ್ ಬಂದ್ಮೇಲೆ ಮ್ಯಾನೇಜ್ಮೆಂಟ್ ಈ ವಿಷಯವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕಿತ್ತು. ಸೊ ಅಲ್ಲಿ ಕೆಲಸ ಮಾಡ್ತಿದ್ದ ಹೆಚ್ಚಿನ ಟೀಚರ್ಗಳಿಗೆ ಈ ವಿಷಯದ ಬಗ್ಗೆ ಗೊತ್ತೇ ಇರಲಿಲ್ಲ. ಇಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಶಾಲೆಯ ಸ್ಟಾಫ್ಗೆಲ್ಲ ಮರ್ತು ಹೋಗಿದ್ದ ಈ ಘಟನೆ ವಿದ್ಯಾರ್ಥಿಗಳ ಮಧ್ಯೆ ಮಾತ್ರ ಜೀವಂತವಾಗಿತ್ತು. ಹೌದು, 6ನೇ ಫ್ಲೋರ್ನಲ್ಲಿ ದಿವ್ಯ ಇದೆ ಅನ್ನೋದು ಅಲ್ಲಿನ ವಿದ್ಯಾರ್ಥಿಗಳೆಲ್ಲರಿಗೂ ಗೊತ್ತಿದ್ದ ಒಂದು ಓಪನ್ ಸೀಕ್ರೆಟ್. ಸೊ ಕತೆ 2018ಕ್ಕೆ ಬರುತ್ತೆ. ನಿತಿನ್ 8ನೇ ಕ್ಲಾಸ್ಗೆ ತನ್ನ ತಾಯಿ ಕೆಲಸ ಮಾಡ್ತಿದ್ದ ಅದೇ ಶಾಲೆಗೆ ಸೇರ್ಕೋತಾನೆ. ಮೊದ್ಲು ಫ್ರೆಂಡ್ಸ್ ಇರಲಿಲ್ಲ, ಆದ್ರೆ ಆಮೇಲೆ ಒಂದಷ್ಟು ಒಳ್ಳೆಯ ಸ್ನೇಹಿತರು ಸಿಕ್ಕರು. ಆಗ್ಲೇ ನೋಡಿ, ಅವರ ಸ್ನೇಹಿತರ ಬಾಯಿಂದಲೇ ಆ 6ನೇ ಮಹಡಿಯ ಭಯಾನಕ ಕಥೆಗಳು ನಿತಿನ್ ಕಿವಿಗೆ ಬಿದ್ದಿದ್ದು. ಅಷ್ಟಕ್ಕೂ ಆ 6ನೇ ಮಹಡಿ ಹೇಗಿತ್ತು ಗೊತ್ತಾ? ಅದರ ವಿನ್ಯಾಸವೇ ತುಂಬಾನೇ ವಿಚಿತ್ರವಾಗಿತ್ತು. ಮೊದಲು ಒಂದು ದೊಡ್ಡ ಹಾಲ್, ಆಮೇಲೆ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇಡೋಕೆ ಅಂತ ಒಂದು ಓಪನ್ ಜಾಗ, ಪಕ್ಕದಲ್ಲಿ ಒಂದು ಚಿಕ್ಕ ಲೈಬ್ರರಿ, ಹಾಗೆ ಕೊನೆಗೆ ಯಾರೂ ಬಳಸದೇ ಇದ್ದ ಪಾಳು ಬಿದ್ದ ಹಾಗಿದ್ದ ಒಂದೇ ಒಂದು ವಾಶ್ರೂಮ್. ಸರಿ, ನಿತಿನ್ ಮತ್ತೆ ಅವನ ಫ್ರೆಂಡ್ಸ್ ಹೇಗಾದ್ರೂ ಮಾಡಿ ಆ 6ನೇ ಮಹಡಿಗೆ ಹೋಗ್ಬೇಕು ಅಂತ ಚಾನ್ಸ್ಗಾಗಿ ಕಾಯ್ತಾ ಇದ್ರು. ಒಂದು ದಿನ ಅವ್ರು ಅಂದ್ಕೊಂಡ ಹಾಗೆ ಒಂದು ಅವಕಾಶ ಅವ್ರನ್ನೇ ಹುಡ್ಕೊಂಡು ಬಂತು. ಕ್ಲಾಸ್ ಲೀಡರ್ ಆಗಿದ್ದ ನಿತಿನ್ ಫ್ರೆಂಡ್ ಉತ್ಕರ್ಷ್ಗೆ ಟೀಚರ್ ಒಬ್ರು ಹಳೆ ಪೇಪರ್ಗಳನ್ನ 6ನೇ ಮಹಡಿ ಲೈಬ್ರರಿಗೆ ಇಟ್ಟು ಬಾ ಅಂತ ಹೇಳ್ತಾರೆ. ಇದೇ ಸರಿ ಸಮಯ ಅಂತ ನಿತಿನ್, ಉತ್ಕರ್ಷ್ ಮತ್ತು ಇನ್ನೊಬ್ಬ ಫ್ರೆಂಡ್ ಮೂವರು ಅಲ್ಲಿಗೆ ಹೋಗಕ್ಕೆ ಪ್ಲಾನ್ ಮಾಡ್ತಾರೆ. ಅವರು ಆ ಪೇಪರ್ಗಳನ್ನ ಲೈಬ್ರರಿಗೆ ಇಡೋಕ್ ಹೋದಾಗ ಎಲ್ರೂ ಯಾಕೆ ಈ ಜಾಗಕ್ಕೆ ಬರೋಕ್ ಹೆದರ್ತಾರೆ ಅಂತ ಸುತ್ತ ನೋಡ್ತಾ ಇದ್ರು. ಅವಾಗ್ಲೇ ನೋಡಿ ಅವರಿಗೆ ಅಲ್ಲಿ ದೆವ್ವ ಸಿಗ್ಲಿಲ್ಲ, ಬದಲಿಗೆ ದೆವ್ವದ ಹಿಂದಿದ್ದ ಒಂದು ಕತೆ ಸಿಕ್ತು. ಹೇಗೆ ಅಂದ್ರೆ, ಅವರಲ್ಲೊಬ್ಬನಿಗೆ 2012ರಲ್ಲಿ ಬರೆದಿದ್ದ ಒಂದು ಫೇರ್ವೆಲ್ ನೋಟ್ ಸಿಗುತ್ತೆ, ಒಂದು ಹಳೆ ಡೈರಿಯ ಪುಟ. ಅದನ್ನ ಓದಿದಾಗ್ಲೇ ಅವರಿಗೆ ಈ ದಂತಕಥೆಯ ಹಿಂದಿನ ನಿಜವಾದ ನೋವಿನ ಸತ್ಯ ಗೊತ್ತಾಗಿದ್ದು. ಅದು ಆ ಶಾಲೆಯಲ್ಲಿ ಸಾವನ್ನಪ್ಪಿದ್ದ ಹುಡುಗಿಯದ್ದೇ ಕಥೆಯಾಗಿತ್ತು. ಆ ಪತ್ರ ಅದು ಅವರನ್ನ ನೇರವಾಗಿ ಭೂತಕಾಲಕ್ಕೆ ಕರ್ಕೊಂಡು ಹೋಯ್ತು. ಆ ಹುಡುಗಿ ಹೆಸರು ಗೀತಾ. ಅವಳದ್ದೊಂದು ನೋವಿನ ಕಥೆ. ಅಪ್ಪ ಅಮ್ಮ ಇರ್ಲಿಲ್ಲ, ಆದ್ರೂ ತನ್ನದೇ ಆದ ಒಂದು ಪುಟ್ಟ ಪ್ರಪಂಚದಲ್ಲಿ ಖುಷಿಯಾಗಿದ್ಲು. ಅದು 2012. ಶಾಲೆಯಲ್ಲಿ ಕ್ರಿಸ್ಮಸ್ ಫಂಕ್ಷನ್ಗೆ ತಯಾರಿ ನಡೀತಾ ಇತ್ತು. ಗೀತಾ 6ನೇ ಮಹಡಿಯಲ್ಲಿ ಗಿಟಾರ್ ಪ್ರಾಕ್ಟೀಸ್ ಮಾಡ್ತಿದ್ಲು. ಆಗ ಏನಾಯ್ತು ಅಂದ್ರೆ, ಗಿಟಾರ್ನ ಒಂದು ಸ್ಟ್ರಿಂಗ್ ಕಟ್ಟಾಗಿ ಅವಳ ಕೈಗೆ ಗಾಯವಾಗಿ ರಕ್ತ ಬರೋಕ್ ಶುರುವಾಯ್ತು. ಇದನ್ನ ನೋಡಿದ ಟೀಚರ್ ಒಬ್ರು, ನೀನ್ ಇಲ್ಲೇ ಇರು, ನಾನು ಬ್ಯಾಂಡೇಜ್ ತಗೊಂಡ್ ಬರ್ತೀನಿ ಅಂತ ಕೆಳಗೆ ಹೋದ್ರು. ಅಷ್ಟರಲ್ಲಿ ಗೀತಾ ವಾಶ್ರೂಮ್ಗೆ ಹೋಗಿದ್ಲು. ವಾಪಸ್ ಬಂದ ಟೀಚರ್ಗೆ ಅವಳು ಕಾಣ್ಲಿಲ್ಲ. ಬಹುಶಃ ಮನೆಗೆ ಹೋಗಿರ್ಬೇಕು ಅಂತ ಅಂದ್ಕೊಂಡು ಅವರು ಇಡೀ 6ನೇ ಮಹಡಿಯನ್ನ ಲಾಕ್ ಮಾಡಿ ಹೊರಟ್ಬಿಟ್ರು. ಪಾಪ ಗೀತಾ ಒಳಗೆ ಸಿಕ್ಕಾಕೊಂಡ್ಲು. ಮರುದಿನ ಬಂದು ನೋಡಿದಾಗ ಅವಳ ದೇಹ ಮಾತ್ರ ಸಿಕ್ಕಿತು. ಆದ್ರೆ ಗೀತಾಗೆ ನ್ಯಾಯ ಸಿಗ್ಲೇ ಇಲ್ಲ. ಯಾಕಂದ್ರೆ ಅವಳ ಸಾವಿನ ರಹಸ್ಯವನ್ನ ಬೇಕು ಅಂತಾನೆ ಮುಚ್ಚಿ ಹಾಕಲಾಯಿತು. ಗೀತಾ ಅನಾಥೆಯಾಗಿದ್ರಿಂದ ಅವಳನ್ನ ನೋಡ್ಕೊಳ್ತಿದ್ದ ಚಿಕ್ಕಪ್ಪನಿಗೆ ದುಡ್ಡು ಕೊಟ್ಟು ಶಾಲೆಯ ಮ್ಯಾನೇಜ್ಮೆಂಟ್ ತಮ್ಮ ರೆಪ್ಯುಟೇಷನ್ ಉಳಿಸ್ಕೊಳ್ಳೋಕೆ ಈ ಇಡೀ ಕೇಸನ್ನೇ ಮುಚ್ಚಿ ಹಾಕಿದ್ರು. ಈ ಕಥೆಯನ್ನ ಆ ಪತ್ರದಲ್ಲಿ ಓದಿದ 3 ಜನ ಹುಡುಗರಿಗೆ ಮೈಯೆಲ್ಲ ಜುಮ್ ಅಂದಾಗಾಯಿತು. ಇಷ್ಟು ಭಯಾನಕ ಸತ್ಯ ತಿಳಿದ ಮೇಲೆ ಸುಮ್ಮನಿರೋಕ್ಕಾಗುತ್ತಾ? ಅವರು ಗೀತಾ ಕೊನೆ ಉಸಿರೆಳೆದಿದ್ದ ಅದೇ ವಾಶ್ರೂಮ್ಗೆ ಹೋಗಿ ನೋಡ್ಲೇಬೇಕು ಅಂತ ನಿರ್ಧರಿಸಿದ್ರು. ಆ ವಾಶ್ರೂಮ್ ಒಳಗೆ ಕಾಲಿಟ್ಟ ತಕ್ಷಣ ಒಂದ್ ರೀತಿ ನೆಗೆಟಿವ್ ವೈಬ್, ತುಂಬಾನೇ ಗಲೀಜಾಗಿತ್ತು. ಆದ್ರೂ ಉತ್ಕರ್ಷ್ ಧೈರ್ಯ ಮಾಡಿ ಕನ್ನಡಿ ಮುಂದೆ ನಿಂತು ಆತ್ಮಗಳನ್ನ ಕರೆಯೋ ಆ ಬ್ಲಡಿ ಮೇರಿ ಆಟ ಆಡೋಕ್ ಶುರು ಮಾಡಬಾರ್ದಿತ್ತು. ಅವನು ಆಟ ಶುರು ಮಾಡಿದ್ನೋ ಇಲ್ವೋ, ಒಂದು ಮೂಲೆಯಲ್ಲಿದ್ದ ಟಾಯ್ಲೆಟ್ ಸ್ಟಾಲಿಂದ ಡಪ್ ಅಂತ ಒಂದು ದೊಡ್ಡ ಶಬ್ದ ಕೇಳಿಸ್ತು. ಇದು ಶುರು ಅಷ್ಟೇ. ಆ ಶಬ್ದ ಬಂದ ಕಡೆ ಅವರು ಬೆಚ್ಚು ಬಿದ್ದು ನೋಡ್ತಾ ಇರ್ಬೇಕಾದ್ರೇನೆ
ಎಲ್ಲ ಕಡೆಯಿಂದ ರಭಸವಾಗಿ ಗಾಳಿ ಬೀಸೋಕ್ ಶುರುವಾಯ್ತು. ಅವರ ಎದೆ ಬಡಿತ ಜೋರಾಯ್ತು. ಆ ಗಾಳಿಯ ರಭಸಕ್ಕೆ ಅವರು ಒಳಗೆ ಬಂದಿದ್ದ ಬಾಗಿಲು ಢಮ್ ಅಂತ ಶಬ್ದ ಮಾಡಿ ಮುಚ್ಕೊಂಡೇ ಬಿಟ್ಟು ಲಾಕ್ ಆಯ್ತು. ಈಗ ಅವರು ಸಂಪೂರ್ಣವಾಗಿ ಒಳಗೆ ಸಿಕ್ಕಾಕಿಕೊಂಡಿದ್ರು. ಬಾಗಿಲು ಮುಚ್ಚಿದ ತಕ್ಷಣ ಲೈಟ್ಸ್ ಕೂಡ ಆಫ್ ಆಗ್ಬಿಡ್ತು. ಕತ್ಲು, ಸಂಪೂರ್ಣ ಕತ್ಲು. ಬಾಗಿಲನ್ನ ಒಳಗಿನಿಂದ ತೆಗೆಯಕ್ಕೆ ನೋಡದೆ ಹ್ಯಾಂಡಲ್ ಕೂಡ ಮುರಿದೋಗಿತ್ತು. ಭಯದಿಂದ ಅವರು ಸಹಾಯಕ್ಕಾಗಿ ಜೋರಾಗಿ ಕಿರ್ಚಾಡಕ್ ಶುರು ಮಾಡಿದ್ರು. ಇನ್ನೇನು ಎಲ್ಲಾ ಭರವಸೆ ಕಳ್ಕೊಂಡು ಕಿರ್ಚಾಡ್ತಾ ಇದ್ದಾಗ ಆ ಕತ್ತಲನ್ನ ಸೀಳ್ಕೊಂಡು ಬಾಗಿಲ ಆಚೆಯಿಂದ ಒಂದು ಧ್ವನಿ ಕೇಳಿಸ್ತು. ಅದು ಅವರನ್ನ ರಕ್ಷಣೆ ಮಾಡೋಕೆ ಬಂದ ಹಾಗೆ ಇತ್ತು. ಹೌದು, ಆಚೆಯಿಂದ ಕೇಳಿಸಿದ್ದು ನಿತಿನ್ ತಾಯಿಯ ಧ್ವನಿ. ಅವರು ಬಾಗಿಲು ತೆರೆದ ತಕ್ಷಣ ಆ 3 ಹುಡುಗರು ಹಿಂದೆ ತಿರುಗಿಯೂ ನೋಡದೆ ಓಡಿ ಕೆಳಗೆ ಬಂದ್ರು. ಸ್ಟಾಫ್ ರೂಮ್ ಹತ್ರ ಇದ್ದ ನಿತಿನ್ ತಾಯಿಯನ್ನ ನೋಡಿ, ಮಿಸ್, ನೀವೇ ತಾನೇ ನಮ್ಗೆ ಬಾಗಿಲು ತೆಗೆದಿದ್ದು ಅಂತ ಕೇಳಿದ್ರು. ಆದ್ರೆ ಅವರ ತಾಯಿ ಕೊಟ್ಟ ಉತ್ತರ ಆ ಹುಡುಗರನ್ನ ದಂಗುಬಡಿಸಿತ್ತು. ಯಾವ ಆರ್ಣೆ ಮಾಡಿ, ನಾನಲ್ಲಿಗೆ ಹೋಗೇ ಇಲ್ಲ, ಕಳೆದ 1 ಗಂಟೆಯಿಂದ ಇಲ್ಲೇ ಸ್ಟಾಫ್ ರೂಮ್ನಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಇದರ ಅರ್ಥ ನಿತಿನ್ ತಾಯಿ 6ನೇ ಮಡಿಯ ಹತ್ರ ಕೂಡ ಹೋಗಿರ್ಲಿಲ್ಲ. ಹಾಗಾದ್ರೆ ಯೋಚನೆ ಮಾಡಿ, ಅಂದು 6ನೇ ಮಹಡಿಯಲ್ಲಿ ನಡೆದಿದ್ದೇನೋ. ಅವರ ತಾಯಿ ಅಲ್ಲಿಗೆ ಹೋಗಿರ್ಲಿಲ್ಲ ಅಂದ್ರೆ ಆ ಲಾಕ್ ಆಗಿದ್ದ ಬಾಗಿಲನ್ನ ತೆರೆದು ಆ 3 ಹುಡುಗರನ್ನ ಪಾರ್ ಮಾಡಿದ್ದು ಯಾರು? ಈ ಪ್ರಶ್ನೆಗೆ ಇವತ್ತಿಗೂ ನಿತಿನ್ಗೆ ಉತ್ತರ ಸಿಕ್ಕಿಲ್ಲ. ಅದು ಹಾಗೆಯೇ ಒಂದು ರಹಸ್ಯವಾಗಿ ಉಳಿದಿದೆ.